ನೂತನ ಸಮೀಚೀನ ಸುರಸೋಪೇತ ವೃತ್ಯ ಪದಾರ್ಥದೊಳು ವಿಧಿ ಮಾತೆ ತತ್ತತ್ರ ಸಗಳೊಳು ರಸರೂಪ ತಾನಾಗಿ ಪ್ರೀತಿ ಪಡಿಸುತ್ತ ನಿತ್ಯದಿ ಜಗನ್ನಾಥ ವಿಠಲನ ಕೂಡಿತ ನಿರ್ಭೀತಳಾಗಿ ಹಳೆಂದರಿದು ನೀ ಭಜಿಸಿ ಸುಖಿಸುತ್ತಿರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರವಕ್ತಾರಂ ಜಗನ್ನಾಥಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ನೈವೇದ್ಯ ಪ್ರಕರಣ ಸಂಧಿ ಪದ್ಯ 25. ನೂತನ ಸಮೀಚೀನ ಸುರಸೋಪೇತ ಹೃದಯ ಪದಾರ್ಥದೊಳು ಎಂಬ ಪದ್ಯದ ಮೂಲಕ ಶ್ರೀ ಜಗನ್ನಾಥದಾಸಾರ್ಯರು ನೈವೇದ್ಯ ಸಮರ್ಪಣಾ ಸಮಯದಲ್ಲಿ ಅವಶಿಷ್ಟ ನಿವೇದನ ಕ್ರಮವನ್ನು ತಿಳಿಸ್ತಾರೆ. ಭೋಜನ ವಸ್ತುಗಳ ವಿವರಗಳನ್ನು ಹೇಳ್ತಾರೆ. ಹೊಸದಾಗಿ ಆಗ ತಾನೇ ಬಿಸಿ ಬಿಸಿಯಾಗಿ ಮಾಡಿದ ಭೋಜ್ಯ ಪದಾರ್ಥಗಳು ನೂತನವೆನಿಸುವವು. ಅವು ದೇವರ ನೈವೇದ್ಯಕ್ಕೆ ಯೋಗ್ಯವಾದ ಅನಿಷಿದ್ಧ ವಸ್ತುಗಳಾಗಿರಬೇಕು. ಇದನ್ನು ಸಮೀಚೀನ ಎಂದಿದ್ದಾರೆ. ಉತ್ತಮ ರುಚಿಯನ್ನು ಹೊಂದಿದ್ದು ಸುರಸೋಪೇತವಾಗಿರಬೇಕು. ಸುರಸೋಪೇತ ಇಂತಹ ನೂತನವಾದ ಸುಸಮೀಚೀನವಾದ ಸುರಸಯುಕ್ತವಾದ ಭೋಜ್ಯ ವಸ್ತುಗಳಲ್ಲಿ ಬ್ರಹ್ಮನ ಜನನಿಯಾದ ಶ್ರೀ ಲಕ್ಷ್ಮೀದೇವಿಯು ವಿಧಿಮಾತೆ ಅಭಿಮಾನಿಯಾಗಿದ್ದಾಳೆ. ವಿಧಿಮಾತೆಯಾದ ಶ್ರೀ ಲಕ್ಷ್ಮೀದೇವಿಯು ಆಯಾಯ ಪದಾರ್ಥಗತ ರಸಾಂತರ್ಗತಳಾಗಿ ರಸಪದ ವಾಚ್ಯನಾಗಿರುವ ಶ್ರೀ ಜಗನ್ನಾಥ ವಿಠಲ ನಾಮಕನಾದ ಸ್ವಾಖ್ಯರಸ ರೂಪನಾದ ಶ್ರೀ ಪರಮಾತ್ಮನನ್ನು ಸದಾ ಸರ್ವಕಾಲವೂ ಸೇವಿಸುತ್ತಾ ಪ್ರೀತಿಪಡಿಸುತ್ತಿದ್ದಾಳೆ. ಅಂತಹ ಶ್ರೀ ಲಕ್ಷ್ಮೀದೇವಿಯು ಸ್ವಾಖ್ಯರಸ ರೂಪನಾದ ತನ್ನ ಪತಿಯೊಡನೆ ರಸಾಂತರ್ಗತಳಾಗಿದ್ದು ನಿತ್ಯಾವಿಯೋಗಿನಿಯಾಗಿದ್ದು ತ್ರಿಗುಣಾತೀತಳಾಗಿ ಸದಾ ನಿರ್ವಿಕಾರಳಾಗಿ ಯಾವುದೇ ವಿಧವಾದ ದೋಷರಹಿತಳಾಗಿದ್ದಾಳೆಂದು ಅರಿತು ಭುಂಜಿಸುತ್ತಾ ಭಜಿಸುತ್ತಾ ತದ್ರಸಾಂತರ್ಗತ ಶ್ರೀರಮಾರಮಣನ ಭಗವದ್ರೂಪಗಳನ್ನು ಸದಾ ಚಿಂತಿಸುತ್ತಾ ಆನಂದಿಸುತ್ತಿರಬೇಕೆಂದು ತಿಳಿಸುತ್ತಾ ಪ್ರಸಕ್ತ ಸಂಧಿಯನ್ನು ಈ ಪದ್ಯದಿಂದ ಉಪಸಂಹರಿಸುತ್ತಾರೆ ಶ್ರೀ ಜಗನ್ನಾಥದಾಸಾರ್ಯರು. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.